वीडियो ಮಾಡ್ತೀರಿ वीडियो कैसे करें कैसा ये कैसे जय भीम बोल हिम्मत से बोल जय भीम बोल जय भीम बोल जोर से बोल जय भीम बोल। आज गुलबर्गा बंद का ऐलान किया है। जो हमारे अमित शाह जो ने संविधान के खिलाफ बात कर रहे हैं और संविधान रहना नहीं बोलते और बाबा साहब के खिलाफ कभी भी बीजेपी वाले सनातन बोल के लोगों को गुमराह कर रहे हैं। आज गुलबर्गा सभी जो चैम्बर ऑफ कॉमर्स है, मार्केटिंग है और कपड़ा बाजार है, किराना बाजार है, सभी संगठन वाले इस प्रतिभटन के सहकार करें। हमें उनको धन्यवाद देते हैं। और जब तक अमित शाह को राष्ट्रपति ने उनको राजीनामा दे के उनको बाहर नहीं निकाल, जब तक ये प्रतिभटन हर दिन चलने वाला है। इस दिन तो सभी से गुलबर्गा सभी संगठन की वजह से हम बड़ा सा बड़ा स्ट्राइक करें। आज जगह गुलबर्गा शेडम रोड, खरगे साहब पेट्रोल पंप, सभी जितने भी एरिया वाले हमारे भाई है और सभी लोग इस प्रतिभटन के लिए सहकार दें। हम उनको धन्यवाद देते हैं। इस वजह से शाम तक ये स्ट्राइक रहेंगे। आगे आने वाले के दिन भी कंटिन्यू स्ट्राइक रहेगा जब तक अमित शाह सीट से नहीं उतारते, जब तक राष्ट्रपति उनको नहीं हकालते, जब तक करेंगे। जैसा उनका जो भी है सनातन धर्म बोल के देश में लोगों में जात जात झगड़ा कर के वो बीजेपी लोगों का यही है। इस वजह से लोग अपने आप से जागरूक होकर जब तक संविधान रहेगा, उस संविधान जब तक सेफ्टी रहेगा, जब तक हम सेफ्टी, जब तक संविधान के खिलाफ इन्होंने लगाएंगे, जब तक हमारे प्रतिभटन जास्ती हो जाएंगे। इस वजह से गुलबर्गा में सभी लोगों को हम धन्यवाद देते हैं। हमारे जो प्रतिभटन है सब लोग सहकार करें। हम शाम नाटिका आज के वजह से सभी लोगों को हम और एक बार धन्यवाद देते हैं। ಗುಲ್ಬರ್ಗಾ ಜಿಲ್ಲೆಯ ಸೇಡಂ ರೋಡಿನ ಇಲ್ಲಿ ಖರ್ಗೆ ಪಂಪ್ ಸರ್ಕಲ್ನಲ್ಲಿ ಯುವ ಕಾಂಗ್ರೆಸ್ ಪಕ್ಷದ ಮತ್ತು ಎಲ್ಲ ಸಂಘಟನೆಗಳ ವತಿಯಿಂದ ಇಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ। ಇದರಲ್ಲಿ ನಮ್ಮ ಮಿತ್ರರು ಹಾಗೂ ಹಿರಿಯರಾದ ಶ್ಯಾಮ್ ನಾಟಿಕರವರು ಮತ್ತು ಎಲ್ಲ ಯುವಕರು ಎಲ್ಲ ಇದ್ದಾರೆ। ಎಲ್ಲ ಸಂಘಟನೆಗಳನ್ನು ಇವತ್ತು ಭಾಗವಹಿಸಿದ್ದಾರೆ। ಯಾವುದೇ ಜಾತಿ ಮತ ಇಲ್ಲದೆ ಪ್ರತಿಯೊಬ್ಬ ಜಾತಿಯರು ಸಹ ಏನಪ್ಪ ಅಂದ್ರೆ ಇವತ್ತು ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಅಂಬೇಡ್ಕರ್ ಬಗ್ಗೆ ಅವಹೇಳನ ಮಾತನಾಡಿ ಇವತ್ತು ಸಂವಿಧಾನ ವಿರುದ್ಧ ಯಾವತ್ತೂ ಮಾತನಾಡ್ತಿದ್ದಂಥ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿರ್ತಕ್ಕಂಥ ಇವತ್ತು ಮೋದಿ ಸರ್ಕಾರ ಭಾಳಷ್ಟು ಸಲ ಅವರಿಗೆ ಮಾನ್ಯ ಎ ಐ ಸಿ ಸಿ ಅಧ್ಯಕ್ಷರಾದ ಖರ್ಗೆಜಿಯವರು ಸದನದಲ್ಲಿ ರಾಹುಲ್ಜಿಯವರು ಸಹ ಇವತ್ತು ಸಂಸತ್ತಿನಲ್ಲಿ ಅವರಿಗೆ ವಿರುದ್ಧವಾಗಿ ಮಾತಾಡಿದ್ರು। ಅವರು ಪದೇ ಪದೇ ಏನಪ್ಪ ಅಂದ್ರೆ ಸಂವಿಧಾನ ತಿರುಚುವುದು, ಸಂವಿಧಾನ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಾರೆ। ಅದಕ್ಕೆ ಆಗಿ ಇವತ್ತು ಏನಪ್ಪ ಅಂದರೆ ಇಡೀ ದೇಶದಂಥ ಪ್ರತಿಭಟನೆ ನಡೀತದೆ। ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ। ಇವಾಗ ಮುಂಜಾನೆ 7 ಗಂಟೆಯಿಂದ ಪ್ರತಿಭಟನೆ ಪ್ರಾರಂಭ ಆಗಿದೆ। ಇವತ್ತೆಲ್ಲ ಸಂಘಟನೆಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ। ಅದಕ್ಕೇನಪ್ಪ ಅಂದ್ರೆ ಇವತ್ತು ನಾವು ಮಾನ್ಯ ರಾಷ್ಟ್ರಪತಿಗಳನ್ನು ವಿನಂತಿ ಮಾಡ್ಕೊಳ್ತೀವಿ, ಅಮಿತ್ ಶಾ ಅವರನ್ನು ಉಚ್ಚಾಟನೆ ಮಾಡಬೇಕು, ಅವ್ರಿಗೇನಪ್ಪ ಅಂದ್ರೆ ಮಂತ್ರಿ ಸ್ಥಾನದಿಂದ ಕಾರ್ಯನಿರ್ವಹಿಸಬೇಕು। ಇಲ್ಲದಿದ್ದರೆ ಇವತ್ತು ದೇಶದಂಥ ದೊಡ್ಡ ಹೋರಾಟ ಆಗುತ್ತದೆ, ರಕ್ತ ಕ್ರಾಂತಿ ಆಗುತ್ತದೆ। ಯಾಕಂದ್ರೆ ಆಗಿನ ಕಾಲದಲ್ಲಿ ಬಾಬಾ ಸಾಹೇಬರು ಭಾಳಷ್ಟು ಹೋರಾಟ ಮಾಡಿದ್ದಾರೆ, ಇವತ್ತು ಅವರ ಅನುಯಾಯಿಗಳು ಭಾಳಷ್ಟು ಇದ್ದಾರೆ। ಅದಕ್ಕಾಗಿ ಏನಪ್ಪ ಅಂದ್ರೆ ಇವತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ ನಾವು ಸಾಕಷ್ಟು ಇವತ್ತು ನಗರ ನಮ್ಮ ಗಂಜು ಅಲ್ಲಿಂದ ಏನಪ್ಪ ಅಂದ್ರೆ ನಗರೇಶ್ವರದಿಂದ ಪ್ರತಿಭಟನೆ ಹೊರಟು ಸೂಪರ್ ಮಾರ್ಕೆಟ್, ಜಗತ್ ಅಂಬೇಡ್ಕರ್ ಸರ್ಕಲ್, ಕಾರ್ಪೊರೇಷನ್ ಆಗಿ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಪತ್ರ ಸಲ್ಲಿಸ್ತಾ ಇದ್ದಾರೆ। ಇವತ್ತು ಇದರಲ್ಲಿ ಎಲ್ಲ ಯುವಕರು ಎಲ್ಲ ಸಂಘಟನೆಗಳು ಭಾಗಿಯಾಗಿದ್ದಾರೆ। ಈ ಪ್ರತಿಭಟನೆ ಭಾಳ ಶಾಂತ ರೀತಿಯಿಂದ ತಾವು ನಡೆಸ್ಕೊಂಡು ಹೋಗ್ಬೇಕಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ। ಯಾಕಂದ್ರೆ ಪ್ರತಿಭಟನೆ ಯಾವುದೇ ಅಂಗಡಿ ಪಂಗಡಿ ಆದರೂ ಅವೆಲ್ಲ ನಮ್ಮ ಸಹೋದರ ಅಂತಂದ್ರೆ ಇವತ್ತೇನಪ್ಪ ಅಂದರೆ ಎಲ್ಲ ಮಾರ್ಕೆಟ್ನವರು ಸಹ ಇವತ್ತೇನಪ್ಪ ಅಂದ್ರೆ ಸಹಕಾರ ಮಾಡಿದ್ದಾರೆ। ಪ್ರತಿಭಟನೆಯಲ್ಲಿ ಎಲ್ಲ ವ್ಯಾಪಾರಸ್ಥರು ಭಾಗವಹಿಸಿದ್ದಾರೆ। ಯುವಕರು ಎಲ್ಲರೂ ಪಕ್ಷಾತೀತವಾಗಿ ಇವತ್ತು ಸಂವಿಧಾನ ಉಳಿವಿಗಾಗಿ, ದೇಶ ಉಳಿವಿಗಾಗಿ, ಬಡವರಿಗಾಗಿ, ದೀನ ದಲಿತರಾಗಿ ಎಲ್ಲರೂ ಇವತ್ತು ಭಾಗಿಯಾಗಿದ್ದಾರೆ, ಎಲ್ಲ ಭಾಗಿಯಾಗಿದ್ದಾರೆ। ಅದಕ್ಕೇನಪ್ಪ ಅಂದ್ರೆ ಅಮಿತ್ ಶಾ ಅವರನ್ನು ಉಚ್ಚಾಟನೆ ಮಾಡಬೇಕು, ಅವರನ್ನು ಸಂಪುಟದಿಂದ ವಜಾ ಮಾಡಬೇಕಂತೇಳಿ ಆಗ್ರಹ ಮಾಡ್ತೇವೆ। ಜೈ ಹಿಂದ್, ಜೈ ಕರ್ನಾಟಕ। ನಾನು ಮಾಂತಪ್ಪ ಸಂಗಾವಿ, ಜಿಲ್ಲಾ ಅಧ್ಯಕ್ಷ, ಮಾಜಿ ಕಾಡಾಧ್ಯಕ್ಷ। ಜೈ ಹಿಂದ್, ಜೈ ಕರ್ನಾಟಕ। ನಮಸ್ಕಾರ।